ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ನಾನು ಮನೆಯಲ್ಲೇ ರುಬ್ಬಿ ಟೊಮೆಟೊ ಬಾತ್ ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗಿರ್ತದೆ. ಮನೆಯಲ್ಲಿ ಯಾವುದೇ ಅಂಗಡಿಗಳಿಂದ ಪೌಡರ್ ಯೂಸ್ ಮಾಡದೆ ಮನೆಯಲ್ಲೇ ರುಬ್ಬಿ ಮಾಡುವಂತಹ ಟೊಮೆಟೊ ಬಾತ್ ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡುವಾಗ ಎಲ್ಲ ಉಂಟಲ್ಲ, ಈ ಥರ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಯಾವ ಥರ ಮಾಡೋದು ಅಂತ ಹೇಳಿ. ನೋಡಿ, ಟೊಮೆಟೊ ಬಾತ್ ತುಂಬ ಸೂಪರಾಗಿ ಬಂದಿದೆ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರುವವರಾದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಬಾಣಲೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ತೆಂಗಿನ ಎಣ್ಣೆ ಹಾಕ್ಕೊಂಡು ಒಂದು ಚಮಚದಷ್ಟು ಕೊತ್ತಂಬರಿ ಕಾಳು ಮತ್ತು 7ರಿಂದ 8 ಬ್ಯಾಡಗಿ ಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಬ್ಯಾಡಗಿ ಮೆಣಸು ಹಾಕ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಕಲರ್ ಬರ್ತದೆ. ಒಂದು 8 ಮೆಣಸು ಹಾಕ್ಕೊಳ್ತಾ ಇದ್ದೇನೆ. ನಾನೊಂದು 2 ಕಪ್ ಅಕ್ಕಿಯಿಂದ ಮಾಡ್ತಾಯಿದ್ದೇನೆ. ಒಂದು 1/4 kg ಅಕ್ಕಿ ಹಾಕ್ಬೋದು. 1/4 kg ಅಕ್ಕಿದು ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೊಂದು 8 ಮೆಣಸು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಕೊತ್ತಂಬರಿ ಕಾಳು ಮತ್ತು ಒಂದು ನೀರುಳ್ಳಿ ನೋಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. 1 ಟೀ ಸ್ಪೂನ್ನಷ್ಟು ಬಡಿಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬಡಿಸೊಪ್ಪು ಹಾಕೊಳ್ಳೋದ್ರಿಂದ ನಮ್ಮ ಟೊಮೆಟೊ ಬಾತ್ ಉಂಟಲ್ಲ, ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಬಡಿಸೊಪ್ಪು ಸ್ಕಿಪ್ ಮಾಡಬೇಡಿ. ಬಡಿಸೊಪ್ಪು ಹಾಕಿ 1 ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ನೋಡಿ, ಒಂದು 7ರಿಂದ 8 ಗೋಡಂಬಿ ಹಾಕ್ಕೊಂಡಿದ್ದೇನೆ. ಗೋಡಂಬಿ ಇಲ್ಲದಿದ್ದರೆ ಒಂದು ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೊಂದು ದೊಡ್ಡದೊಂದು 2 ಟೊಮೆಟೊ ತಗೊಂಡಿದ್ದೇನೆ. ಟೊಮೆಟೊ ಬಾತ್ ಅಂತ ಹೇಳಿದ ಮೇಲೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹುಳಿಯಾಗಿ ಚೆನ್ನಾಗಿರ್ತದೆ. 2 ಟೊಮೆಟೊ ತಗೊಂಡಿದ್ದೇನೆ. ಎಲ್ಲ ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ, ಬಾಡಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ತುರಿ, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗ್ಬೋದು ಅಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ನೋಡ್ತಿರುವಾಗಲೇ ನನ್ನ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, 1 ಇಂಚಿನಷ್ಟು ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಒಂದು ಇಡೀ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಒಂದು ಬೆಳ್ಳುಳ್ಳಿ ಬೇಕು. 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೇನೆ. ಎಲ್ಲ ಬಾಡಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನು ಮಿಕ್ಸಿಗೆ ಪೂರ್ತಿ ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ತೇನೆ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೇನೆ. ನೋಡಿ, ಈ ಥರ ಆಗಬೇಕು ಟೊಮೆಟೊ ಬಾತ್ದು ಪೇಸ್ಟ್. ನೋಡಿ, ರುಬ್ಬಿರುವಂತಹ ಪೇಸ್ಟ್. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೇನೆ. ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನಾನು. ಕುಕ್ಕರ್ ನೋಡಿ, ನೀರಿದ್ದು ಪಸೆ ಎಲ್ಲ ಡ್ರೈ ಆದ ಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರ್ತದೆ. ಇಲ್ಲದಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇದಕ್ಕೆ ಚಕ್ಕೆ, ಲವಂಗ ಮತ್ತು ಸ್ಟಾರ್ ಹೂವು ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಡಿಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಬೇಕಿದ್ದರೆ ಹಾಕ್ಕೊಳ್ಬೋದು, ಕಂಪಲ್ಸರಿ ಏನಿಲ್ಲ. ಇದ್ದರೆ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಕಸೂರಿ ಮೇಥಿ ಕೂಡ ಇದ್ದರೆ ಹಾಕ್ಕೊಳ್ಬೋದು. ಕಸೂರಿ ಮೇಥಿ ಇರಲಿಲ್ಲ ನನ್ನ ಹತ್ರ, ಹಾಕ್ಕೊಳ್ಳಿಲ್ಲ. ಇದ್ದರೆ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ತದೆ. ಮತ್ತು ಒಂದು ನೀರುಳ್ಳಿ ಫೈನಾಗಿ ಚಾಪ್ ಮಾಡಿರುವಂತಹ ಒಂದು ದೊಡ್ಡದೊಂದು ನೀರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಪ್ಪನೇ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇದು ನೀವು ಹೀಗೆ ಟೊಮೆಟೊ ಬಾತ್ ಎಲ್ಲ ಮಾಡುವಾಗ ಉಂಟಲ್ಲ, ಒಂದು ಸ್ವಲ್ಪ ಇದು ಪಸೆ ಜಾಸ್ತಿ ಬೇಕು. ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪ ಬಟಾಣಿ ಕೂಡ ಹಾಕ್ಕೊಂಡಿದ್ದೇನೆ. ಫ್ರೋಝನ್ ಗ್ರೀನ್ ಪೀಸ್ ತಗೊಂಡಿದ್ದೇನೆ, ಹಸಿ ಬಟಾಣಿ. ನೆನೆಸಿದ ಬಟಾಣಿ ಕೂಡ ಹಾಕ್ಕೊಳ್ಬೋದು. ಇದು ರಾತ್ರಿ ನೆನೆಸಿ ಬೆಳಿಗ್ಗೆ ಕೂಡ ಹಾಕ್ಕೊಳ್ಬೋದು, ನೆನೆಸಿದ ಬಟಾಣಿ ಕೂಡ. ಒಂದು ಕ್ಯಾಪ್ಸಿಕಮನ್ನು ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೀಜ ಎಲ್ಲ ತೆಗೆದು ಸಪುರಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ತುಪ್ಪದಲ್ಲಿ. ಈಗ ರುಬ್ಬಿರುವ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ತುಂಬ ಸೂಪರ್ ಆಗಿರ್ತದೆ. ನೋಡಿ, ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಇದು ಉಂಟಲ್ಲ, ತುಪ್ಪದಲ್ಲಿ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಸೂಪರ್ ಆಗಿರ್ತದೆ. ನೋಡಿ, ಇದಕ್ಕೊಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತೇನೆ ನಾನು. ಹಾಕ್ಕೊಂಡು ತುಪ್ಪದಲ್ಲಿ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ಮೊದಲಿಗೆ ನಾನು
ಮಸಾಲ ಎಲ್ಲ ಫ್ರೈ ಮಾಡ್ಕೊಂಡಿದ್ದೇನೆ, ರೋಸ್ಟ್ ಮಾಡ್ಕೊಂಡಿದ್ದೇನೆ ಮೆಣಸೆಲ್ಲ. ಈಗ ಮತ್ತೆ ಮಸಾಲ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ತುಪ್ಪದಲ್ಲಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ರುಚಿಗೆ ಒಂದು ಅಂದಾಜಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಉಪ್ಪು ಕರೆಕ್ಟಾಗಿ ಉಂಟು, ಮತ್ತೇನು ಹಾಕ್ಕೊಳ್ಳಿಲ್ಲ ನಾನು, ಇದೇ ಉಪ್ಪು ಹಾಕ್ಕೊಳ್ತಾ ಇರೋದು ನೋಡಿ. ಇದು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ನೋಡಿ ಫ್ರೈ ಆಗಬೇಕು. ತುಪ್ಪದಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಹಾಕಬೇಕು. ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ. ಇದು ನನ್ನ ಚಾನಲಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್, ಚೆಕ್ ಮಾಡಿ, ಸಪೋರ್ಟ್ ಮಾಡಿ ನೋಡಿ. ಇದಕ್ಕೆ ನಾನು 2 ಕಪ್ ಅಕ್ಕಿಗೆ 4.5 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೇನೆ. 2 ಕಪ್ಪಿನಷ್ಟು ಅಕ್ಕಿಗೆ 4.5 ಕಪ್ಪಿನಷ್ಟು 4 ಕಪ್ ಮತ್ತು ಎಕ್ಸ್ಟ್ರಾ 1 ಕಪ್ ಹಾಕ್ಕೊಂಡಿದ್ದೇನೆ ನೀರು. ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀರು. ಸೋನಾ ಮಸೂರಿ ಅಕ್ಕಿ ತಗೊಂಡಿರೋದು ನಾನು. ಇದಕ್ಕೆ 2 ಕಪ್ ಅಕ್ಕಿಗೆ 4.5 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೇನೆ. ಕುದಿಯುವ ನೀರನ್ನೇ ಹಾಕ್ಕೊಂಡಿದ್ದೇನೆ ನಾನು, ಚೆನ್ನಾಗಿ ಕುದಿಯುವ ನೀರನ್ನು ಹಾಕ್ಕೊಂಡು ಬೇಗ ಆಗ್ತದಂತ ಹೇಳಿ. ಈಗ ನೋಡಿ ನೀರು ಚೆನ್ನಾಗಿ ಕುದಿಬೇಕು. ಹಾಕಿದ ಮೇಲೆ, ಮಸಾಲೆಗೆ ಹಾಕಿದ ಮೇಲೆ ನೀರು ಚೆನ್ನಾಗಿ ಕುದಿದ ಮೇಲೆ ಅಕ್ಕಿ ಹಾಕ್ಕೊಳ್ಳೋದು. ತಣ್ಣಗಿರುವಾಗ ಹಾಕ್ಕೊಳ್ಬೇಡಿ, ನೀರು ಚೆನ್ನಾಗಿ ಕುದಿದ ಮೇಲೆ ಹಾಕ್ಕೊಳ್ಳಿ, ಅಕ್ಕಿ ಹಾಕ್ಕೊಳ್ಳಿ. ಅನ್ನ ಚೆನ್ನಾಗಿ ಉದುರಾಗಿ ಬರ್ತದೆ ನಿಮಗೆ ನೋಡಿ. ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೇನೆ ನೋಡಿ. ಅಕ್ಕಿ ಹಾಕ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಕೊಡ್ತಾ ಇದ್ದೀನಿ, ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಮತ್ತೊಂದು ಕುದಿ ಬರಬೇಕು ನೋಡಿ. ಈಗ ಮತ್ತೆ ಕುದಿ ಬರ್ತಾ ಉಂಟು. ಕುಕ್ಕರ್ನಲ್ಲಿ ಮಾಡುವಾಗ ಯಾವಾಗಲೂ ಚೆನ್ನಾಗಿ ಕುದಿಯುವಾಗ ಹಾಕಬೇಕು ಅಕ್ಕಿ ಹಾಕಿದ ಮೇಲೆ ಒಮ್ಮೆ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಕುದಿ ಬರಬೇಕು. ಕುದಿ ಬಂದ ಮೇಲೆ ಇದು ಕುಕ್ಕರ್ ಮುಚ್ತಾ ಇದ್ದೇನೆ ನೋಡಿ. ಆಮೇಲೆ ಕುಕ್ಕರ್ ಇದು ಉಂಟಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು 1 ವಿಸಿಲ್ ಕೂಗಿಸ್ಕೊಂಡಿದ್ದೇನೆ ನೋಡಿ. ಕರೆಕ್ಟಾಗಿ ಬಂದಿದೆ ಪಲಾವ್ ನೋಡಿ. ಸಾರಿ, ಟೊಮೆಟೊ ಬಾತ್ ನೋಡಿ, ಸೂಪರಾಗಿ ಬಂದಿದೆ, ಉದುರಾಗಿ ಬಂದಿದೆ. ಇದು ಸ್ವಲ್ಪ ಪಸೆ ಉಂಟು, ನಿಮಗೆ ತಣ್ಣಗಾಗುವಾಗ ಕರೆಕ್ಟಾಗಿ ಬರ್ತದೆ, ಉದುರಾಗಿ ಬರ್ತದೆ ನೋಡಿ. ಈಗ ಮುದ್ದೆ ಥರ ಉಂಟು, ಬಿಸಿ ಬಿಸಿ ಉಂಟಲ್ಲ, ಹಾಗಾಗಿ ಟೊಮೆಟೊ ಬಾತ್ ನೋಡಿ ಸೂಪರಾಗಿ ಬಂದಿದೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು 1 ವಿಸಿಲ್ ಕೂಗಿಸ್ಕೊಳ್ಬೇಕು. ಯಾಕಂದರೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಮಸಾಲಕ್ಕೆ, ಇಲ್ಲದ್ರೆ ತಳ ಹಿಡಿಯುವ ಚಾನ್ಸ್ ಇರ್ತದೆ ನೋಡಿ. ಸೂಪರಾಗಿ